ಕೈಕಾಲುಗಳು ನಡುಗುವುದಕ್ಕೆ ಪ್ರಾರಂಭವಾಯಿತು. ಬಾಯಿ ಒಣ ಹೋಗುವುದಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ಕಾರಣ ಆ ಭೀಮನ ಕರ್ಕಶವಾದಂತಹ ನುಡಿ. ಭೀಮನನ್ನು ನೋಡುತ್ತಾ ಇರುವ ಹಾಗೆ ಪ್ರತ್ಯಕ್ಷ ಯಮನೇ ಬರುತ್ತಾ ಇದ್ದಾನೋ ಎಂಬ ಹಾಗೆ ಭೀಮನ ಕರ್ಕಶವಾದಂತಹ ಸ್ವರವನ್ನು ಕೇಳಿದಾಗ ಆ ಮೃತ್ಯು ದೇವತೆ ನನ್ನನ್ನು ಕೈಮೇ ಕರೆಯುತ್ತಾ ಇದ್ದೋ ಎಂಬ ಹಾಗೆ ಈ ಮೊದಲು ನನ್ನ ಜನ್ಮದ ವಿರೋಧಿಯಾದಂತಹ ಭೀಮನ ಧ್ವನಿಯನ್ನು ಕೇಳಿದಾಗ ಮನಸ್ಸಿನಲ್ಲಿ ಉತ್ಸಾಹ ತುಂಬುತ್ತಾ ಇತ್ತು. ಮನಸ್ಸಿನಲ್ಲಿ ಎಲ್ಲೆಲ್ಲದ ಉಲ್ಲಾಸ ತುಂಬುತ್ತಾ ಇತ್ತು. ನನ್ನ ವಿರೋಧಿಯಾದಂತಹ ಭೀಮನನ್ನು ಕೊಲ್ಲುವುದಕ್ಕೆ ಗೆಲ್ಲುವುದಕ್ಕೆ ಎಲ್ಲರ ಫಲ ಆವರಿಸುತ್ತಾ ಇತ್ತು. ಈಗ ಹಾಗೆಲ್ಲವಲ್ಲ. ಆ ಭೀಮನನ್ನು ನೋಡುತ್ತಾ ಇದ್ದರೆ, ಅವನ ಸ್ವರವನ್ನು ಕೇಳುತ್ತಾ ಇದ್ದರೆ ನನ್ನ ಸಾವೇ ನನ್ನ ಸನಿಹಕ್ಕೆ ಬರ್ತಾ ಇದೆಯೋ ಎನ್ನುವ ಭಯ ನನ್ನನ್ನು ಆವರಿಸುತ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಎಲ್ಲಿಯಾದರೂ ನಾನು ಭೀಮನ ಕೈಗೆ ಸಿಕ್ಕಿದೆ ಅಂತಾದರೆ ನನ್ನ ಸರ್ವನಾಶ ಭೀಮನಿಂದ ಎನ್ನುವುದು ಶತಸಿದ್ಧ. ಆ ಕಾರಣಕ್ಕಾಗಿ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 1000 ವರ್ಷ ಬದುಕಬಹುದು ಎನ್ನುವ ನಾಣ್ಣುಡಿಯಂತೆ ಅವನ ಕಣ್ಣು ತಪ್ಪಿಸಿಕೊಂಡಿ ಮಾಡಿದೆ. ಸುರಕ್ಷಿತವಾದಂತಹ ಕಾಡವಿದನ್ನು ಸೇರಿದೆ. ಆ ಭೀಮನ ಧ್ವನಿ ಕ್ಷೀಣವಾಗುತ್ತಾಗಿದೆ. ಭೀಮನ ವಿರಸನಿಕೆ ಗೋಚರಿಸುತ್ತಾ ಇಲ್ಲ. ಹಾಗಾದ್ರೆ ನನ್ನನ್ನು ಬೆನ್ನಟ್ಟುವ ಪ್ರಯತ್ನದಿಂದ ಭೀಮ ಹಿಂದೆ ಸರಿದಿದ್ದಾನೆ ಎನ್ನುವುದಕ್ಕೆ ಅನುವಾದವೇ ಇಲ್ಲ. ಅಂತೂ ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಪ್ರಾಣವನ್ನು ನಾನು ರಕ್ಷಿಸಿಕೊಂಡೆ, ಭೀಮನಿಂದ ಉಳಿದುಕೊಂಡೆ. ನಾನು ಯೋಚಿಸುತ್ತಾ ಇರುವುದು ನನ್ನ ಇವತ್ತಿನ ಈ ಕ್ಷಣದ ಹೀನ ಸ್ಥಿತಿಯ ಬಗ್ಗೆ ಅಲ್ಲ. ಕಳೆದ 18 ದಿವಸಗಳ ಹಿಂದೆ ನಾನು ಕಂಡಿರುವ ವೈಭವ.
ನಡೆಯುವುದೇ ಜೀವನ. ನನ್ನ ಬದುಕಿನಲ್ಲಿ ಇಂತಹ ದುರಂತವನ್ನು ನಡೆಯಬಹುದು ಎನ್ನುವುದು ಯಾರು ತಿಳಿದಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಸಹ ನಾನು ಅನುಭವಿಸುತ್ತಿರುವಂತಹ ಸ್ಥಿತಿಗತಿಗಳ ಕುರಿತಾಗಿ ನನ್ನ ಬದುಕಿನ ಸಿಂಹಾವಲೋಕನ ನಡೆಸಿದರೆ ಅಯ್ಯೋ ವಿಧೇಯನ್ನುವುದೇ ಬೇರೆ ದಾರಿ ಏನಿದೆ. ಕಳೆದ 18 ದಿವಸಗಳ ಹಿಂದೆ ನಾನು ಕಂಡಿರುವ, ನಾನು ಅನುಭವಿಸಿರುವ, ನಾನು ಉಂಡಿರುವ ಆ ವೈಭವದ ಬದುಕಾದರೂ ಹೇಗೆ? ರತ್ನಖಚಿತವಾದಂತಹ ಹಸ್ತಿನಾವತಿಯ ಸಿಂಹವಿಷ್ಟರದ ಮೇಲೆ ಶ್ವೇತಛತ್ರದ ನೆರಳಿನಲ್ಲಿ ನಾನು ವಿರಾಜಮಾನನಾದಂತಹ ಸಂದರ್ಭ ಅರಸನಿಗೆ ಆಯಾಸ ಆಗಬಾರದು ಎಂಬ ಕಾರಣದಿಂದ ಚಾಮರ ಸೇವೆಯಿಂದ ನನ್ನನ್ನು ಸಂಪ್ರೀತನನ್ನಾಗಿಸ್ತಾ ಇದ್ದೆ. ಎಲ್ಲಿಯಾದರೂ ನಾನು ನಡೆಯಬೇಕಾದಂತಹ ಸ್ಥಿತಿಯನ್ನು ನಿರ್ಮಾಣವಾದರೆ ರಕ್ತ ಗಂಬಳಿಯನ್ನು ಹಾಸಿ ಅದರ ಮೇಲೆ ಹೂವಿದ ಹಾಸಿಗೆಯನ್ನು ಮಾಡಿ ನನ್ನನ್ನು ನಡೆಸುತ್ತಾ ಇದ್ದಳು. ಕೈಗೊಂದು ಕಾಲಿಗೊಂದು ಎನ್ನುವ ರೀತಿಯಲ್ಲಿ ಆಳುಗಳು ನನ್ನ ಸೇವೆಯ ಬದುಕಿನ ಪರಮ ಭಾಗ್ಯ ಎಂಬುದಾಗಿ ಭಾವಿಸಿ ನನ್ನನ್ನು ಸಂಪ್ರೀತನನ್ನಾಗಿಸುವುದಕ್ಕೆ ಶತ ಪ್ರಯತ್ನವನ್ನು ನಡೆಸ್ತಾ ಇದ್ದರು. ಕಾಲಿನಿಂದ ತೋರಿಸಿದಂತಹ ಕಾರ್ಯವನ್ನು ತಲೆಯ ಮೇಲೆ ಹೊತ್ತು ನಡೆಸುವಂತಹ ನಿಷ್ಠಾವಂತರನ್ನು ಪಡೆದ ಭಾಗ್ಯಶಾಲಿ ನಾನು ಆಗಿದ್ದೇನೆ. ನನ್ನ ವೈಭವವನ್ನು ನೋಡಿ, ನನ್ನ ವೈಭವದ ಬದುಕನ್ನು ಕಂಡು ನಮ್ಮವರೆಲ್ಲ ಹಾಡಿ ಹೊಗಳಿದ್ರಲ್ಲ, ಪ್ರಭು ಸುಯೋಧನ ದೇವಲೋಕದ ದೇವೇಂದ್ರನ ವೈಭವದ ಬದುಕನ್ನು ಕಾಣುವ ಭಾಗ್ಯ ನಮಗಿಲ್ಲ ಪ್ರಭು. ಆದರೆ ವರ್ತಮಾನ ಕಾಲದಲ್ಲಿ ಅಮರಾವತಿಯಲ್ಲಿ ದೇವೇಂದ್ರನ ವೈಭವ ಹೇಗೋ ಈ ಭೂಲೋಕದಲ್ಲಿ ಆ ದೇವೇಂದ್ರನಿಗೆ ಮಿಗಿಲೆನಿಸಿ ವೈಭವವನ್ನು ಸಾಧಿಸಿದ್ದಿದ್ರಿ ಅದು ನಮ್ಮ ಹಸ್ತಿನಾವತಿಯಲ್ಲಿ ನಿಮ್ಮ ಆಡಳಿತದಲ್ಲಿ ಪ್ರಭು ಎನ್ನುವುದಾಗಿ ದೇವೇಂದ್ರನಿಗೆ ಸಿರಿಮಿಗಿಲೆನಿಸಿದ ವೈಭವದ ಬದುಕನ್ನು ಕಂಡಿರುವ ಈ ಸುಯೋಧನ ಇವತ್ತು ನನ್ನವರೆಲ್ಲರನ್ನು, ನನ್ನದೆಲ್ಲವನ್ನು ಕಳೆದುಕೊಂಡು ಏಕಾಂಗಿಯಾಗಿ ಒಬ್ಬನೇ ಸಾಗುತ್ತಾ ಇದ್ದೇವೆ ಅಂತಾದ್ರೆ ಏನಿದರ ಅರ್ಥ? ಆ ದಿವಸದ ನನ್ನ ವೈಭವ ಎಲ್ಲಿ? ಈ ದಿವಸದ ನನ್ನ ಅಧಪತನ ಎಲ್ಲಿ? ನಾನು ಆ ದಿವಸ ಕಂಡಿರುವಂತಹ ಸೌಭಾಗ್ಯದ ಬದುಕು ಹೇಗೆ? ಈ ದಿವಸದ ನನ್ನ ದೌರ್ಭಾಗ್ಯದ ಬದುಕು ಹೇಗೆ? ಯಾಕೆ ಹೀಗಾಯಿತು? ಯಾರಿಂದ? ದೈಹಿಕವಾದಂತಹ ಬಲವೇ ಶ್ರೇಷ್ಠವಾದ ಬಲ ಅಲ್ಲ. ಸಂಪತ್ತಿನ ಬಲವೊಂದಿದ್ದಾಗ ಮನುಷ್ಯ ಎಲ್ಲವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಅನುಸರಿಸಿ ಬರುವಂತಹ ಭಟರ ವರ್ಗದ ಬಲವು ಇದ್ದಾಗ ಎಲ್ಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಎಲ್ಲದರಲ್ಲಿಯೂ ಪರಿಪೂರ್ಣತೆಯನ್ನು ಸಾಧಿಸಬೇಕು ಅಂತಾದರೆ, ಬದುಕಿನ ಔನ್ನತ್ಯವನ್ನು ಉನ್ನತಿಯನ್ನು ಕಾಣಬೇಕು ಅಂತಾದರೆ ಮೊದಲಾಗಿ ಬೇಕಾಗಿರುವುದು ದೇವರ ಬಲ. ದೇವರೇ ಕೈ ಬಿಟ್ಟ ಮೇಲೆ ಈ ಪ್ರಪಂಚದಲ್ಲಿ ಯಾರನ್ನ ಯಾರು ಕಾಪಾಡುವುದಕ್ಕೆ ಸಾಧ್ಯ? ಮನೆ ಬಾಗಿಲಿಗೆ ಬಂದ ದೇವರಲ್ಲಿ ಪಂಥಾಹ್ವಾನವನ್ನು ನೀಡಿದ ಪರಿಣಾಮ ಎಲ್ಲರೂ ದೇವರು ಎನ್ನುವುದಾಗಿ ಪೂಜಿಸಿದ ಆ ಶಕ್ತಿಯನ್ನ
ನಾನು ವಿರೋಧಿಸಿದ ಪರಿಣಾಮ ಇದೇತಾಯಿತು ಅರಸಂಗೆ. ನನ್ನ ದುರಂತವನ್ನು ನನ್ನ ಅಧಪತನವನ್ನು ನಾನಾಗಿಯೇ ಮಾಡಿಕೊಂಡಂತೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಎನ್ನುವುದೇನೆ ದೈವ ಬಲವಿಲ್ಲ.
ತುತ್ತ ತುದಿಯಲ್ಲಿ ಇರುವವನನ್ನ, ಬೆಂಕಿಯ ಮಧ್ಯದಲ್ಲಿ ಇರುವಂತಹ ವ್ಯಕ್ತಿಯನ್ನ, ನೀರಿನಲ್ಲಿ ಮುಳುಗುವಂತಿರುವಂತಹ ವ್ಯಕ್ತಿಯನ್ನ, ಅಲ್ಲ ರಣಕ್ಷೇತ್ರದ ಮಧ್ಯದಲ್ಲಿ ವೈರಿಗಳ ಜೊತೆಯಲ್ಲಿ ಇರುವಂತಹ ವ್ಯಕ್ತಿಯನ್ನ ಕಾಪಾಡುವುದು ಯಾವುದು ಅಂತ ಕೇಳಿದ್ರೆ ಪೂರ್ವದಲ್ಲಿ ನಾವು ಮಾಡಿದಂತಹ ಪುಣ್ಯ ಉಂಟೆ ಪ್ರಭು. ಅಯ್ಯೋ ನಮ್ಮ ಚಂದ್ರವಂಶದ ಪುಣ್ಯವೇ, ಈ ಹೊತ್ತಿಗೆ ಈ ರೀತಿಯಾಗಿ ನೀನು ನಡೆದುಕೊಂಡು ಹೋಗುತ್ತಿ ಅಂತಾದ್ರೆ ಯಾರು ಪುಣ್ಯವನ್ನ ಮಾಡಿದ್ರು, ಯಾರು ಪುಣ್ಯವನ್ನ ಅಳಿಸಿದ್ರು ಅಂತ ಹೇಳಬೇಕು ಪ್ರಭು. ಕೊಡವಿ ಪಾಲಕನಾದ ನೀನು ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ ಸ್ವಯಮೇವ ಮೃಗೇಂದ್ರ ಎನ್ನುವಂತೆ ಯಾರಾದ್ರೂ ನೆತ್ತಿಯ ಮೇಲೆ ನಿನಗೆ ಕಿರೀಟವನ್ನು ಇಟ್ಟಿದ್ದಾರು ಅಂತ ಕೇಳಿದ್ರೆ ಇರಲಿಲ್ಲ. ಆದ್ರೆ ಪ್ರತಿಯೊಬ್ಬರು ನಿನ್ನನ್ನು ಒಪ್ಪಿದ್ರು, ನಿನ್ನನ್ನು ಅಪ್ಪಿದ್ರು. ಕಾರಣ ನಿನ್ನಲ್ಲಿರುವಂತಹ ಸತ್ವ, ಆ ಸತ್ವದಿಂದಲೇ ಅಲ್ಲವೇ ಛಲಕ್ಕಾಗಿಯೇ ನಾನು ಬದುಕುತ್ತೇನೆ ಎನ್ನುವುದಾಗಿ ಒಂದೊಂದು ಅಡಿಯನ್ನ ಇಟ್ಟು ನೀನು ಮುಂದಡಿಯನ್ನು ಇಟ್ಟವನಲ್ಲವೇನು? ಇಟ್ಟೆ. ಮುಂದಡಿಯನ್ನ ಇಟ್ಟ ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ ತಲೆ ತಲಾಂತರದಿಂದಲೂ ನಿಮ್ಮ ವಂಶವನ್ನ ಕಾಪಾಡುತ್ತಿರುವಂತಹ ಭೀಷ್ಮಾಚಾರ್ಯರ ಮಾತನ್ನು ಕೇಳದೆ ಮುಂದಡಿಯನ್ನ ಇಟ್ಟೆ. ನೀವು ರಣವೇ ಸತ್ಯ, ಅದೇ ನಿತ್ಯ ಎನ್ನುವುದಾಗಿ ಹೇಳಿದೆ ಅಲ್ಲ. ವಿದ್ಯೆಯನ್ನು ಕಲಿಸಿದಂತಹ ಗುರುಗಳ ಮಾತು ಹೇಳಿದಾಗಲೂ ಕೂಡ ನೀನು ಹೇಳಿದಂತಹ ಮಾತು ಒಂದೇ, ನಾನು ಛಲಕ್ಕಾಗಿಯೇ ಬದುಕುವ ಅಂತ ಮತ್ತೊಂದಡಿಯನ್ನ ನೀನು ಮುಂದಿಟ್ಟೆ. ಹೆತ್ತ ತಾಯಿ ರಣಕ್ಕೆ ಹೋಗಿ ಬರುತ್ತೇನೆ ಎಂಬುದಾಗಿ ಆಶೀರ್ವಾದವನ್ನ ಬೇಡಿದಂತಹ ಹೊತ್ತಿಗೂ ಧರ್ಮವಿದ್ದಲ್ಲಿ ಜಯವಾಗಲಿ ಮಗನೇ ಅಂತ ಆಶೀರ್ವಾದವನ್ನು ಮಾಡಿದ್ದು. ಆ ಹೊತ್ತಿಗೂ ನಗಾಡದಲ್ಲಿ ಮುಂದಡಿಯನ್ನು ಬಿಟ್ಟು ರಣಕ್ಷೇತ್ರಕ್ಕೆ ಬಂದವನಲ್ಲವೇನು? ಆದ್ರೆ ಈ ಹೊತ್ತಿಗೆ ನೋಡಿದ್ರೆ ಯಾರಲ್ಲಿಯೂ ಯಾವ ಮಾತನ್ನು ಆಡದೆ ನೀನು ಈ ರೀತಿಯಾಗಿ ಹಿಂದೆ ಸರಿಯುತ್ತಾ ಇದ್ದೆ. ಯಾಕೆ ಹಿಂದೆ ಸರಿಯುತ್ತಾ ಇದ್ದೆ ಎನ್ನುವುದಾಗಿ ಆಲೋಚನೆಯನ್ನು ಮಾಡುವುದಕ್ಕೂ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಕೇಳಿದ್ರೆ ಅವಕಾಶ ಉಂಟಾಗ್ತಾ ಇರ್ತದೆ. ಇದಕ್ಕೆಲ್ಲ ಕಾರಣವಾದದ್ದು ಆ ದೈವ ಅಲ್ವೇ, ಆ ದೈವ ಚಿಂತನೆ ಅಲ್ವೇ ಎನ್ನುವುದನ್ನು ಒಪ್ಪಿಕೊಳ್ಳಬಹುದು ಸತ್ಯ. ಆದ್ರೆ ನೀನೇ ಹೇಳಿದ್ದೀಯಲ್ಲ, ದೈವಕ್ಕಿಂತ ಮಿಗಿಲಾಗಿ ಪುರುಷನಲ್ಲಿ ಇರಬೇಕಾದದ್ದು ಪುರುಷ ಮಾಡುವ ಕರ್ತವ್ಯದಲ್ಲಿ, ಆ ಕೆಲಸದಲ್ಲಿ ಎನ್ನುವುದಾಗಿ. ಆದರೆ ಆ ಹೊತ್ತಿಗೆ ನಿನ್ನಲ್ಲಿರುವಂತಹ ಎಲ್ಲ ತತ್ವಗಳು ಸತ್ವಗಳು ಅಡಗಿ ಹೋಯಿತು ಅಂತ ಆಲೋಚನೆಯನ್ನ ಮಾಡಿದೆ. ಇಂದಿನ ದಿನ ಅಲ್ಲ ಸುಯೋಗದ ನನ್ನ ಕಣ್ಣಿಗೆ ಕಟ್ಟುವುದು. ಅಂದು ಹೇಗಿತ್ತು ನಿನ್ನ ವೈಭವ? ಕೇವಲ ತಪ್ಪು ನಿನ್ನದ್ದು ನಿನ್ನದ್ದು ಅಂತ ಹೇಳುವುದಲ್ಲ ಸುಯೋಧನ. ತಪ್ಪು ನಿನ್ನದ್ದಲ್ಲವೇ ಅಲ್ಲ, ಎಲ್ಲವನ್ನ ಕೊಟ್ಟಿರುವಂತಹ ಭಗವಂತ ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಅವಕಾಶ ಒಂದನ್ನು ನಮಗೆ ಕೊಡಲಿಲ್ಲವಲ್ಲ ಎನ್ನುವಂತಹ ಖೇದದಿಂದ ಹೇಳುವಂತಹ ಮಾತು. ಛಲಕ್ಕಾಗಿಯೇ ಬದುಕುತ್ತೇನೆ, ನೆಲಕ್ಕಾಗಿ ನನ್ನ ಉಸಿರನ್ನು ನೀಡುತ್ತೇನೆ ಎನ್ನುವಂತಹ ನಿನ್ನ ವಾಕ್ಯ ಎಲ್ಲಿ ಹೋಯಿತು? ಯಾಕೆ ಯಾಕೆ ಇಂದ್ರ ದಿಶೆಯ ಕಡೆಗೆ ಮುಖವನ್ನು ಮಾಡಿ ಹೊರಟು ನಿಂತಿದ್ದಿ ಸುಯೋಧನ? ಸುಯೋಧನ
ಯಾರು ಸಂಜಯ ಆದರಿಸುವವರ್ಯಾರು ಮರಳಿ ಅಚ್ಚಲಗಿಂದು ಸಂಜಯ ಸಂಜಯ ಕುರುಕ್ಷೇತ್ರದ ರಣಧಾರಣಿಯಲ್ಲಿ ಎಲ್ಲವನ್ನೂ ಪಡೆದುಕೊಂಡು ಏಕಾಂಗ ಸ್ಥಿತಿಯಲ್ಲಿ ನಾನು ಸಾಗಿ ಹೋಗುತ್ತಾ ಇದ್ದವ ಸಂಜಯ. ಇಷ್ಟು ಸಮಯ ಕಳೆದು ಹೋಯಿತು. ಕಣ್ಣೀರು ಹಾಕುತ್ತಾ ತಲೆಯನ್ನ ತಗ್ಗಿಸಿ ನಾನು ಮುಂದೆ ಹೋಗುತ್ತಾ ಇದ್ದರೂ ಯಾರು ನನ್ನನ್ನು ಮಾತಾಡಿಸುವುದಕ್ಕೆ ಬರಲಿಲ್ಲ. ಸುಯೋಧನ ಏನು ನಿನ್ನ ಸ್ಥಿತಿಗತಿಗಳು ಎನ್ನುವುದಾಗಿ ಕೇಳಲಿಲ್ಲ. ಆದರೆ ಎಲ್ಲಿಯೋ ಒಂದು ಆತ್ಮೀಯವಾದಂತಹ ಕೂಗು ನನ್ನ ಕಿವಿಯ ಮೇಲೆ ಅಪ್ಪಳಿಸಿದಾಗ ಯಾವ ಎನ್ನುವುದಾಗಿ ಕತ್ತೆತ್ತಿ ಪುನರಳಿಸಿ ನೋಡಿದೆ. ಸಂಜಯ ಸಂಜಯ ನೀನು ಇನ್ನೊಂದು ಸಂದರ್ಭದಲ್ಲಿ ತುಂಬಿರುವಂತಹ ಹಸ್ತಿನಾವತಿಯ ಸಭೆಯಲ್ಲಿ ಎಲ್ಲರ ಎದುರುಗಡೆಯಲ್ಲಿ ನಿನ್ನನ್ನು ಅಪಮಾನಗೊಳಿಸಿದವ ನಾನು ಸಂಜಯನ ಎನ್ನುವುದಾಗಿ ಆ ಅಪಮಾನವನ್ನ ನೀನು ಮನಸ್ಸಿನಲ್ಲಿರಿಸಿಕೊಳ್ಳದೆ ಅನ್ನವನ್ನ ನೀಡಿರುವಂತಹ ದೊರೆಗಳು ಎನ್ನುವ ಅಭಿಮಾನದಿಂದ ಪ್ರೀತಿಯಿಂದ ನನ್ನನ್ನು ಅರಸುತ್ತಾ ಇಲ್ಲಿಯವರೆಗೆ ಧಾವಿಸಿ ಬಂದೆ. ಹಲವು ಪ್ರಶ್ನೆಗಳು ನಿನ್ನಲ್ಲಿ ಹುಡುಗಿದ್ದಾವೆ ಎನ್ನುವುದು ನನಗೆ ಅರ್ಥ ಆಗಿದೆ. ಆದರೆ ಸಂಜಯ ನೀನು ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವ ಬಲವನ್ನ ಶಕ್ತಿಯನ್ನ ನಿನ್ನೊಡೆಯ ಸುಯೋಧನ ಕಳೆದುಕೊಂಡಿದ್ದೇನೆ. ಅದಕ್ಕೆ ಕಾರಣ ನಾವು ಕಂಡಂತಹ ಅನುಭವಿಸಿರುವಂತಹ ನೋವಿನ ಸಂಕಷ್ಟಗಳು. ಇನ್ನೊಂದು ಸಂದರ್ಭ ಇತ್ತು ಸಂಜಯ. ತುಂಬಿರುವಂತಹ ನನ್ನ ಹಸ್ತಿನಾವತಿಯ ರಾಜಬೀದಿಯಲ್ಲಿ ಸಾಗುತ್ತಾ ಇರುವಾಗ ಮುತ್ತೈದೆಯರನ್ನ ಬಂಗಾರದ ಹರಿವಾಣವನ್ನು ಹಿಡಿದು ಆರತಿಯನ್ನ ಬೆಳಗಿ ಪುಷ್ಪವೃಷ್ಟಿಯನ್ನ ಗೈದು ನನ್ನನ್ನು ಭವ್ಯವಾಗಿ ಸ್ವಾಗತಿಸಿ ಕರೆದೊಯ್ತಾ ಇದ್ದರು. ಆದರೆ ಈಗ ನೋಡಿದೆಯಾ, ರಣಕ್ಷೇತ್ರದಲ್ಲಿ ನಡೆದು ಹೋಗುತ್ತಾ ಇದ್ರೆ ಅದೇ ಮುತ್ತೈದೆಯರ ಮೂಗುತಿ ಎನ್ನುವುದು ಮುಳ್ಳಿನಂತೆ ಕಾಲಿಗೆ ಚುಚ್ಚುತ್ತಾ ಇದೆ. ಗಂಡನನ್ನ ಕಳೆದುಕೊಂಡಿರುವಂತಹ ಹಿಮಳೆಯರು ಆ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಹಸ್ತಿನಾವತಿ ಸಿಂಹಾಸನದಲ್ಲಿ ನಾನು ಕುಳಿತು ರಾರಾಜಿಸುತ್ತಾ ಇರುವಾಗ ಭವಿಷ್ಯತ್ತಿನ ಕುರಿತಾಗಿ ಬಹಳಷ್ಟು ಕನಸನ್ನ ಕಟ್ಟಿದ್ದೆ. ಇಲ್ಲಿ ನೋಡಿದೆಯಾ, ಭೂತಮೆಯ ನನ್ನ ಪಾಲಿಗೆ ಅನೇಕ ರೀತಿಯ ಭಯಕ್ಕೆ ಕಾರಣವಾಗಿದೆ. ಇಂತಹ ಸಂದರ್ಭದಲ್ಲಿ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುವುದಾದರೂ ಹೇಗೆ? ಒಂದು ಸಮಾಧಾನವನ್ನು ಕೊಡಬಹುದು ಸಂಜಯ. ವಿಶಾಲವಾಗಿ ಹರಡಿರುವಂತಹ ವನಪ್ರದೇಶವೊಂದು ಹಣ್ಣುಗಳಿಂದ ತುಂಬಿ ತುಳುಕಾಡುತ್ತಾ ಇರುವಾಗ ಎಲ್ಲಿಯೋ ಇರುವಂತಹ ಪಕ್ಷಿ ಸಂಕುಲ ಎಲ್ಲವೂ ಆ ವನವನ್ನ ಸೇರಿ ಅಲ್ಲಿರುವಂತಹ ಹಣ್ಣನ್ನ ತಿಂದು ಹೊಟ್ಟೆ ತುಂಬಿಸಿಕೊಂಡು ಸಂತೋಷವಾಗಿ ಕಾಲ ಕಳೆಯುತ್ತಾ ಇರುತ್ತಾರೆ. ಆಕಸ್ಮಿಕ ಸನ್ನಿವೇಶವೊಂದರಲ್ಲಿ ಆ ವನ ಪ್ರದೇಶವು ಬೆಂಕಿಗಾಹುತಿಯಾಗಿ ಸುಟ್ಟುರಿದು ಹೋಯಿತು ಅಂತಾದ್ರೆ ಅಲ್ಲಿರುವಂತಹ ಪಕ್ಷಿಗಳೆಲ್ಲವೂ ಅಲ್ಲಿಂದ ಹಾರಿ
ಸುರಕ್ಷಿತವಾದಂತಹ ಮತ್ತೊಂದು ಹೊಲದಲ್ಲಿ ಬೀಡನ್ನು ಬಿಡುತ್ತಾರೆ. ಸತ್ಯ. ಮನುಷ್ಯನ ಬದುಕುವಷ್ಟೇ ಸಂಜಯ. ವ್ಯಕ್ತಿಯೊಬ್ಬನಲ್ಲಿ ಅಧಿಕಾರ ಇದ್ದಾಗ, ಸಂಪತ್ತು ಇದ್ದಾಗ, ಐಶ್ವರ್ಯ ಇದ್ದಾಗ ಸಾವಿರ ಸಾವಿರ ಜನರು ಅವನನ್ನು ಅವಲಂಬಿಸ್ತಾರೆ, ಅವನನ್ನು ಅನುಸರಿಸ್ತಾರೆ, ಅವನನ್ನೇ ಅನುಕರಿಸಿ ಬರುತ್ತಾರೆ. ಅದೇ ವ್ಯಕ್ತಿ ಕಾಲ ಪ್ರಭಾವದಿಂದ ಎಲ್ಲವನ್ನು ಕಳೆದುಕೊಂಡು ದರಿದ್ರನಾಗಿ ಹೋದಂತಾದ್ರೆ ಅಲ್ಲಿ ನೆಲೆಯಾಗಿರುವಂತವರೆಲ್ಲರೂ ಮತ್ತೊಬ್ಬರನ್ನ ಅರಸಿ ಹಾರಿ ಹೋಗಿಬಿಡುತ್ತಾರೆ. ಇದೆಲ್ಲವೂ ನನ್ನ ಸ್ವಯಂಕೃತ ಅಪರಾಧ ಎನ್ನುವುದಾಗಿ ಆಕ್ಷೇಪಿಸಬೇಡ. ಇದ್ದವರನ್ನೆಲ್ಲ ಕಳಕೊಂಡೆ, ಇದ್ದ ಸಂಪತ್ತೆಲ್ಲ ನನ್ನಿಂದ ದೂರವಾಗಿತ್ತು, ಇದೆಲ್ಲವೂ ನಾನಾಗಿಯೇ ಮಾಡಿಕೊಂಡದ್ದು ಎನ್ನುವುದಾಗಿ ಊಹಿಸಬೇಡ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಹೀಗೆ ಸಾಗಬೇಕು ಎನ್ನುವುದು ಆ ವಿಧಾನದಾದಂತಹ ಬ್ರಹ್ಮವರ್ಗದ ಬರಹವಾಗಿದೆ. ಇಲ್ಲಿಯೂ ಹಾಗೆ ಇಷ್ಟೆಲ್ಲ ಆಗುತ್ತಾ ಇರುವುದಕ್ಕೆ ಕಾರಣ ನಾನಲ್ಲ. ಎನ್ನುವುದಾಗಿ ಇವತ್ತಿಗೆ ನೀನು ಹೇಳುವುದಕ್ಕೆ ತೊಡಗಿಲ್ಲ. ಆಯ್ತು ಸುಯೋಧನ, ಒಪ್ಪಿಕೊಳ್ಳುತ್ತೇನೆ. ಈ ಹೊತ್ತಿಗೆ ವಿಧಿಯ ಮೇಲೆ ಎಲ್ಲವನ್ನ ಇಡುತ್ತಾ ಪಾಂಡವರ ಮೇಲೆ ಕರುಣಿನ ತೋರುವುದನ್ನು ಪ್ರಾರಂಭ ಮಾಡಿದಾಗ ಮಾತ್ರ ಅಲ್ಲ, ಆ ವಿಧಿಯಿಂದಲಾಗಿ ಇಷ್ಟೆಲ್ಲ ಆಯಿತು ಎನ್ನುವುದಾಗಿ ಆದರೆ ಈಗ ಕೇಳಿ, ನಮ್ಮ ವೀರೋಚಿತವಾದಂತಹ ಮಾತನ್ನು ಈ ದಿವಸ ಒಂದು ಕಳೆಯಲು, ನಾಳೆಯ ದಿವಸ ಒಂದು ಒದಗಿ ಬರಲಿ. ನಾಳೆಯ ದಿವಸದಲ್ಲಿ ಪಾಂಡವರ ಇವನ ಶಿವ ಕಡಿದು ನಿಷ್ಪಾಂಡವ ಪ್ರತಿಮೆಯಾಗಿಸ್ತೇನೆ. ನಾಳೆ ಈಗೇನೋ ಧೈರ್ಯ ಬಂದದ್ದು ಹೌದಾದರೂ ನಿಷ್ಪಾಂಡವ ಪ್ರತಿಮೆ ಮಾಡ್ತಿ ಅಂತ ಹೇಳ್ತೀಯಲ್ಲ, ಈಗಾಗಲೇ ನಿನ್ನ 99 ಜನ ಸಹೋದರನ ಕೊಂದಂತಹ ಭೀಮನಿದ್ದಾನೆ. ಅವನ ಕರುಳನ್ನು ಹೊರಗೆಳೆದು ಮಾಲೆಯಾಗಿ ಧರಿಸ್ತೇನೆ. ಮಚ್ಚೆ ಮಾಂಸಗಳನ್ನು ರಣಭೂತಗಳಿಗೆ ಔತಣವಾಗಿ ಉಣಬಡಿಸ್ತೇನೆ. ನಾಳೆ ಸಂತೋಷ ಆದದ್ದು ಹೌದು, ಆದರೆ ಜೊತೆಯಲ್ಲಿ ನಿನ್ನ ಮಿತ್ರರನ್ನ ಕರ್ಣನನ್ನ ಕೊಂದಂತಹ ಪಾರ್ಥನಿದ್ದಾನಲ್ಲ ಅರ್ಜುನ, ಆ ನರದ ಶಿರವನ್ನು ಕಡಿತೇನೆ. ವಿಕ್ಕುಳಿನ ಪಟವಟರನ್ನ ರಣಕ್ಷೇತ್ರಕ್ಕೆ ಬಲಿ ಕೊಡ್ತೇನೆ. ನಾಳೆ ಇದಿಷ್ಟು ಸಾಧ್ಯತೆ ಇಲ್ಲ. ನಾಳೆ ಅದನ್ನ ಇಷ್ಟನ್ನ ಮಾಡ್ತಿ ಅಂತ ನಂಬಿಕೆ ಬಂದದ್ದು. ಆದ್ರೆ ಸುಯೋಧನ, ನಾನು ಹಾಗೆ ಇಲ್ಲಿಗೆ ಬಂದದ್ದಲ್ಲವೋ, ಮನೆಯಲ್ಲಿ ನಿನ್ನನ್ನು ಕಾಣಬೇಕು, ಎಷ್ಟೊತ್ತಿಗೆ ಮಗ ಬರ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿರುವಂತಹ ನಿನ್ನಪ್ಪ ಹೋದ ಗಳಿಗೆಯಲ್ಲಿ ಏನು ಹೇಳಿದ ಅಂತ ಕೇಳಿ ಏನು
ತನ್ನ ಮಕ್ಕಳನ್ನ ತಿದ್ದುವುದಿಲ್ಲ ಈ ಬುದ್ಧಿ ಹೇಳುವುದಿಲ್ಲ ಎನ್ನುವುದಾಗಿ ಖಂಡಿತ ಹಾಗಲ್ಲವೇ ಅಲ್ಲ ಸಂಜಯ. ಒಬ್ಬ ಕಟುಕನೇ ಹೌದಾದ್ರು, ದಿನ ಪ್ರತಿದಿನ ಸಾವಿರ ಸಾವಿರ ಜನರ ತಲೆಕಡೆಯುವವೇ ಹೌದಾದ್ರು, ತನ್ನ ಮಕ್ಕಳನ್ನ ತಿನ್ನ ಗರುಡ ಗುಡಿಗಳನ್ನ ಎತ್ತಿ ಆಡಿಸುವುದಿಲ್ಲವೇನು? ಅದೇ ರೀತಿಯಲ್ಲಿ ಸರ್ವ ಸಮರ್ಥರಾದಂತಹ 3 ಮಂದಿ ಮಕ್ಕಳನ್ನು ಪಡೆದಿರುವ ನನ್ನ ಅಪ್ಪ ಧೃತರಾಷ್ಟ್ರ ಭೂಪತಿಗಳು ಮಕ್ಕಳ ಮೀದಾದಂತಹ ವ್ಯಾಮೋಹವನ್ನು ತಿಳಿದ್ರಿ ಅದು ಖಂಡಿತ ಅಪರಾಧ. ಆದ್ರೆ ಏನು ಮಾಡೋಣ? ನಮ್ಮಪ್ಪನ ಯಾವುದೇ ಆಸೆಯನ್ನ, ನನ್ನಪ್ಪನ ಯಾವುದೇ ನಿರೀಕ್ಷೆಯನ್ನ ಈಡೇರಿಸುವುದರಲ್ಲಿ ನಾವು ಸಾಫಲ್ಯತೆಯನ್ನು ಕಾಣಲೇ ಇಲ್ಲ. ಗುರುಗಳಲ್ಲಿ ಕಣ್ಣೀರು ಹಾಕುತ್ತಾ ನಮ್ಮ ಭವಿಷ್ಯತ್ತಿನ ಕುರಿತಾಗಿಯೇ ದಿನವನ್ನು ಕಳೆದು ಅಂಥ ನನ್ನ ಅಪ್ಪನಿಗೆ ನನ್ನ ಯಾವ ಮಾತು ಸಮಾಧಾನ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಯಾವುದೇ ನುಡಿಗಳು ಅವರಿಗೆ ಧೈರ್ಯವನ್ನು ಒದಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ನನಗಿದ್ದಲು ಚೆನ್ನಾಗಿ ನನ್ನ ಅಪ್ಪನನ್ನ ನೀನು ತಿನ್ನವ, ಅವರ ಮನಸ್ಥಿತಿ ಏನು ಎನ್ನುವುದನ್ನು ನನಗಿದ್ದು ಚೆನ್ನಾಗಿ ಅರಿತವ. ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಹೇಳಿ ಈ ಸಂದರ್ಭಕ್ಕೆ ನನ್ನ ಅಪ್ಪನನ್ನು ಸಮಾಧಾನಗೊಳಿಸುವ ಬಗೆಯಿತ್ತು ಎಂಬುದನ್ನು ಆಲೋಚಿಸಿ ಅವರಿಗೆ ಧೈರ್ಯ ಕೊಡುವ ಹಾಗೆ ಅವರನ್ನು ಸಮಾಧಾನಗೊಳಿಸುವ ಸಂಜಯ. ಹೇಗಾದರೂ ಸಮಾಧಾನ ಪಡಿಸಿ ಅವರನ್ನು. ಆದ್ರೆ ಈಗ ಪಡಿತಾರೆ ಎಷ್ಟಾದರೂ ಹೆತ್ತ ಕರಳದು ಆ ಒಡಲು ನಿನ್ನ ಅಮ್ಮನ ಒಡಲಿಗೆ ಏನು ಸಾಂತ್ವನ ಕೊಡಬೇಕು? ದಯವಿಟ್ಟು ನಿನ್ನ ಈ ಪಾಪಿ ಮಗ ಸುಯೋಧನನನ್ನ ಕ್ಷಮಿಸುತ್ತಾಯಿ. ನಿನ್ನ ಗರ್ಭಾಂಬುದಿಯಿಂದ ಬೆಳಗಬೇಕಾದಂತಹ ಪೂರ್ಣ ಚಂದ್ರನ ನಾನಾಗಬೇಕಿತ್ತಮ್ಮ. ಆದರೆ ನಿನ್ನ ಹೊಟ್ಟೆಯಲ್ಲಿ ಹೊಯ್ದಾಡಿಸಿದಂತಹ ದ್ರೋಹಿ ನಾನಾಗಿ ನೋಡಿ ಈ ಜನ್ಮದಲ್ಲಿ ನಿನ್ನ ಮಗನಾಗುವ ಅರ್ಹತೆಯನ್ನು ನಾನು ಕಳೆದುಕೊಂಡು ಬಿಟ್ಟೆ. ಮುಂದಿನ ಜನ್ಮವಿದ್ದದ್ದೇ ಸತ್ಯ ಅಂತಾದರೆ ತಾಯಿ, ನಿನ್ನ ಮಗನಾಗಿ ಹುಟ್ಟುವಂತಹ ಭಾಗ್ಯವನ್ನ ಆ ಭಗವಂತ ಕರುಣಿಸಿದರೆ ಸಾಕಮ್ಮ. ದಯವಿಟ್ಟು ಕ್ಷಮಿಸಮ್ಮ. ಸಂಜಯ, ಮಕ್ಕಳಿಲ್ಲ ಎನ್ನುವುದಾಗಿ ಕಣ್ಣೀರು ಹಾಕುವ ತಾಯಂದಿರು ಎಷ್ಟೋ ಜನ, ಸಂತಾನ ಭಾಗ್ಯವೊಂದನ್ನು ಕರುಣಿಸು ದೇವರ ಎನ್ನುವುದಾಗಿ ದೇವರ ಮೊರೆ ಹೋಗುವ ಹೆಣ್ಣುಗಳು ಎಷ್ಟೋ ಜನ. ಹೆಣ್ಣುತನದ ಸಾರ್ಥಕ ಆಗಬೇಕು ಅಂತಾದ್ರೆ ಹೆಣ್ಣು ತಾಯ್ತನದ ಸೆಲೆಯನ್ನ ಕಾಣಬೇಕು, ಹೆತ್ತಲ್ಲದೆ ಹೆಣ್ಣಲ್ಲ. ಆದರೆ ಇಚ್ಛಿಸಿದ ಎಲ್ಲರಿಗೂ ತಾಯಿಯಾಗುವ ಭಾಗ್ಯವನ್ನ ಭಗವಂತ ನೀಡುವುದಿಲ್ಲ. ನನ್ನಮ್ಮ ಗಾಂಧಾರಿ ದೇವಿ ಮಾತ್ರ ಹಾಗಲ್ಲ. ನಾನೊಂದು ಮಕ್ಕಳನ್ನ ಪಡೆದಿರುವಂತಹ ಪುಣ್ಯ ಗರ್ಭೆ ಅಮ್ಮ ಪಡೆದಿರುವಂತಹ 99 ಮಂದಿ ಮಕ್ಕಳನ್ನ ರಣಕ್ಷೇತ್ರದಲ್ಲಿ ಕೊಟ್ಟು ನನ್ನಮ್ಮನ ಪಡೆದನ್ನ ಬಯಲಾಗಿಸಿದೆ. ಅಮ್ಮನ ಕಣ್ಣೆದುರಿನಲ್ಲಿ ಪಡೆದ ಮಕ್ಕಳೆಲ್ಲರೂ ಹೆಣವಾಗಿ ಹುಟ್ಟುತ್ತಾ ಇದ್ದಾಗ ನನ್ನಮ್ಮನನ್ನು ಆಕ್ಷೇಪಿಸಲಿಲ್ಲ. ಯಾಕೆ ಸುಯೋಧನ ಹೀಗೆ ಮಕ್ಕಳನ್ನು ಬಲಿಕೊಡ್ತೀಯ ಎನ್ನುವುದಾಗಿ ಕದರಲಿಲ್ಲ. ಸತ್ತು ಹೋಗಿರುವಂತಹ 99 ಮಂದಿ ಮಕ್ಕಳ ಮುಖವನ್ನು ಕೊಡುತ್ತಿರುವ ತಂದೆ ಮುಖ ನೋಡಿ ಮರೆಯುವ ಪ್ರಯತ್ನ ಮಾಡಿದರು. ಆದರೂ ಅವರ ಒಡಲಾಳದ ವೇದನೆಯನ್ನು ನಾನು ತಿಳಿದಿದ್ದೇನೆ ಸಂಜಯ. 10 ಮಕ್ಕಳಿದ್ದರೂ ಸತ್ತ ಮಕ್ಕಳ ನೆನಪು ಯಾವ ತಂದೆ ತಾಯಿಯಿಂದಲೂ ದೂರವಾಗುವುದಿಲ್ಲ. ಅಂಥದ್ರಲ್ಲಿ ಸಮರ್ಥರಾದಂತಹ 99 ಮಂದಿ ಮಕ್ಕಳನ್ನು ಕಳೆದುಕೊಂಡಿರುವಂತಹ ನಮ್ಮನ ಸ್ಥಿತಿ ಹೇಗಾಗಿರಬಹುದು ಎಂಬುದನ್ನು ಆಲೋಚಿಸು. ಹೋಗಿ ನನ್ನ ಅಮ್ಮನಿಗೆ ಹೇಳು, ನೀನು ಹಡೆದದ್ದು ಸಾಮಾನ್ಯ ಒಂದು ಶಿಶುವನ್ನಲ್ಲ, ಪಡೆದದ್ದು ಒಂದು ಸಾಮಾನ್ಯ ಶಿಶುವನ್ನಲ್ಲ, ಸಿಂಹಾತಿಶಾರದಲ್ಲ. ಅದು ಈಗಾಗಲೇ ಬೆಳೆದು ದೊಡ್ಡವನಾಗಿದ್ದಾನೆ, ಕೆರಳಿನ ಕೇಸರಿಯಾಗಿದ್ದಾನೆ. ನಾಳೆ ದಿವಸ ಪಾಂಡವರ 5 ತಲೆ ಕಡೆದು ಹಸ್ತಿನಾವತಿಯ ಸಿಂಹಾಸನವನ್ನು ಏರ್ತೇನೆ ಎನ್ನುವ ಧೈರ್ಯವನ್ನು ಹೇಳಿದ್ದೇನೆ ಎಂಬುದಾಗಿ ಅಮ್ಮನಿಗೆ ಹೇಳಿ ಅವರಿಬ್ಬರನ್ನು ಸ್ವಾಂತನ ಪಡಿಸುತ್ತೇನೆ. ಆದರೆ ಒಂದು ಸಂತೋಷ ನಿನ್ನ ಕುರಿತಾಗಿ ಪ್ರಪಂಚದಲ್ಲಿ ಭಾನುಮತಿಯ ಹೊರತಾಗಿ ಇನ್ನೊಂದು ಹೆಣ್ಣಿನ ಮುಖವನ್ನ ನೀನು ಕಣ್ಣೆತ್ತಿಯೂ ನೋಡಿದವನಲ್ಲ. ಆ ಕುರಿತಾಗಿ ಒಂದು ಸಂತೋಷ ನನಗುಂಟು. ಅಷ್ಟೇ ನಿನ್ನನ್ನು ಪ್ರೀತಿಸಿದವಳು ಅಂತ ಹೇಳಿದ್ರು. ಎಷ್ಟು ಹೊತ್ತಿಗೆ ನನ್ನ ಗಂಡ ಬಂದಾನು ಅವನ ಪ್ರಾಣ ಉಳಿಯಬೇಕು ಎನ್ನುವಂತಹ ನೆಲೆಯಲ್ಲಿ ದೇವರ ಕೋಣೆಯಲ್ಲಿ ಹಚ್ಚಿದಂತಹ ನಂದಾದೀಪಕ್ಕೆ ತನ್ನ ತಾಳಿಯನ್ನು ಸೆರಗನ್ನು ಅಡ್ಡ ಹಿಡಿದು ಕಾಯುತ್ತಿರುವಂತಹ ಭಾನುಮತಿ
ನಡೆಯಬೇಡಿ. ನಾಳೆಯ ದಿವಸ ಪಾಂಡವರ ಇವರ ತಲೆ ಕಡಿದು ಸಿಂಹಾಸನವನ್ನು ಏರ್ತೇನೆ ಎನ್ನುವ ಧೈರ್ಯದ ಮಾತನ್ನ ನಾನೇ ತಿಳಿಸಿದ್ದೇನೆ ಎನ್ನುವುದಾಗಿ ಹೇಳು. ಅರಮನೆಯ ಪರಿಜನಕ್ಕೆ ಪುರಜನಕ್ಕೆ, ನನ್ನ ಬಂಧುಗಳಿಗೆ, ಬಾಂಧವರಿಗೆ, ನನ್ನ ಹಿತೈಷಿಗಳಿಗೆ, ನನ್ನ ಹಿತಚಿಂತಕರೆಲ್ಲರಿಗೂ ನನ್ನ ವೀರೋಚಿತವಾದಂತಹ ಈ ಮಾತನ್ನ ಅರುವ ಧೈರ್ಯದ ಮಾತನ್ನ ನಾನೇ ಹೇಳಿದ್ದೇನೆ ಎನ್ನುವುದಾಗಿ ಹೇಳಿ ಸಮಾಧಾನ. ಸಂತೋಷ ದುರ್ಯೋಧನ, ನೀನು ಹೇಳಿದ್ದೆಲ್ಲವನ್ನು ಅಲ್ಲಿ ಒಪ್ಪಿಸ್ತೇನೆ. ಆದರೆ ಇವತ್ತಿಗೆ ಸಂಜೆಯ ಅಂತರಾಳದ ಒಂದು ಮಾತು, ಛಲಕ್ಕಾಗಿಯೇ ಹೋರಾಡಿದ ಚಾದಂಕ ಚಕ್ರೇಶ್ವರನನ್ನ ಇಲ್ಲಿಯ ತನಕ ಕಂಡಿದ್ದೇವೆ. ಇನ್ನು ಮುಂದೆಯೂ ನಮ್ಮ ನಿರೀಕ್ಷೆ ಚಾದಂಕ ಚಕ್ರೇಶ್ವರನ ಅಲ್ಲ. ನಾಳೆ ದಿನ ಪೀಠದ ಮೇಲೆ ಕುಳಿತುಕೊಳ್ಳಬೇಕಾದಂತಹ ರಾಜ ಸುಯೋಧನ ನಿರೀಕ್ಷೆಯಲ್ಲಿ ನಾವಿರ್ತೇವೆ. ಹೋಗಿ ಬರ್ತೇವೆ. ಪೈಪಾಯನ ಸರೋವರ, ಆ ಸರೋವರದಲ್ಲಿ ಮುಳುಗಿ ನಾನು ಈ ದಿವಸವನ್ನು ಕಳೆಯುತ್ತೇನೆ. ನಾಳೆ ದಿವಸ ಸರೋವರದಿಂದ ಮೇಲೆದ್ದು ಬಂದು ಪಾಂಡವರ ತಲೆ ಕಡಿದು ನಿಮ್ಮನ್ನು ನಾಳೆ ಸಂಧಿಸ್ತೀಯಲ್ಲ, ಹೋಗಿ ಬರ್ತೇನೆ. ಎಲ್ಲ ಕಡೆಯಿಂದಲೂ ನನ್ನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದಾರೆ. ಅಂದರೆ ನನ್ನ ವಿರೋಧಿಗಳಾದಂತಹ ಪಾಂಡವರು. ಈ ಸಂದರ್ಭ ವಿರೋಧಿಗಳ ಕೈಗೆ ಸಿಗದೇ ಇರುವ ಹಾಗೆ ಸರೋವರವನ್ನು ನಾನು ಹಿಡಿಯಬೇಕು. ನೇರವಾಗಿ ಹೋದರೆ ಪಾಂಡವರಿಗೆ ಅನುಮಾನ ಬಂದಿತ್ತು. ಹಿಂಗಾಗಿನಿಂದ ಸರೋವರವನ್ನು ಹಿಡಿಯುತ್ತೇನೆ. ಎಲ್ಲಿಯಾದರೂ ಪಾಂಡವರ ಆಳುಗಳನ್ನು ನೋಡಿದರೆ ಯಾರೋ ಸರೋವರದಿಂದ ಮೇಲೆ ಹೋಗಿದ್ದಾರೆ ಎನ್ನುವ ಭ್ರಮೆಗೆ ಒಳಗಾಗಬೇಕು. ಅಚ್ಚ ಭೀಷ್ಮಾಚಾರ್ಯರು ಆದವ ಸಂಗ್ರಹಿಸಿರುವಂತಹ ಜಲಸ್ತಂಭದ ರೀತಿ ಅದನ್ನೇ ಈಗ ಪ್ರಕಟಪಡಿಸ್ತೇನೆ. ಗಂಗಾಧನಯ ರೀತಿ ಮಂತ್ರವು ಪಡಿಸಿ